ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿನುತಾ. ಸಿನಿಮಾ ರಂಗ ಅಂದಮೇಲೆ ಅದರಲ್ಲಿ ಪ್ರಮುಖವಾಗಿ ನಾಯಕ ನಟ ಆಗಿರಬಹುದು, ನಾಯಕ ನಟಿ ಆಗಿರಬಹುದು, ಅವರ ಒಂದು ಸೌಂದರ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅವರ ಕೇಶರಾಶಿ ಆಗಿರ್ಬೋದು, ತ್ವಚೆ, ಸೌಂದರ್ಯ ಹಾಗೂ ಅವರು ಯಾವ ರೀತಿ ಕಾಣಿಸ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಅದೇ ರೀತಿ ನೀವು ಯೋಚನೆ ಮಾಡಬಹುದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ನಟರಾಗಿರ್ಬೋದು ಅಥವಾ ಬಾಲಿವುಡ್ ನಟರಾಗಿರ್ಬೋದು ಅಥವಾ ಚಲನಚಿತ್ರ ರಂಗದಲ್ಲಿರುವಂತಹ ಯಾರೇ ನಟರಾಗಿದ್ದರೂ ಕೂಡ ಅವರನ್ನು ನೋಡಿದ ತಕ್ಷಣ ಅನಿಸೋದು ಇಷ್ಟೇ. ಎಷ್ಟು ವಯಸ್ಸಾದರೂ ಕೂಡ ಇವರ ಕೂದಲು ಇಷ್ಟು ದಟ್ಟವಾಗಿ ಮತ್ತು ಆಕರ್ಷಕವಾಗಿ ಕಾಣಿಸುತ್ತೆ. ಅವರ ತಲೆಯ ತುಂಬ ಕೂದಲು ಇರೋದನ್ನು ನಾವು ಕೂಡ ನೋಡಿರ್ತೀವಿ. ಉದಾಹರಣೆಗೆ ಸಲ್ಮಾನ್ ಖಾನ್ ಆಗಿರಬಹುದು, ರಜನಿಕಾಂತ್, ದರ್ಶನ್, ರವಿಚಂದ್ರನ್, ಇನ್ನೂ ಹಲವಾರು ಸಿನಿಮಾ ನಟರಿಗೆ ತುಂಬ ಸುಂದರವಾಗಿ ಕೂದಲಿರುತ್ತೆ. ಅದನ್ನು ನಾವು ಕೂಡ ನೋಡಿರ್ತೀವಿ. ನೀವು ಯೋಚನೆ ಮಾಡ್ಬೋದು, ಹೆಂಗೆ ಇವರಿಗೆ ಈ ವಯಸ್ಸಲ್ಲೂ ಕೂಡ ಇಷ್ಟು ದಟ್ಟವಾದ ಕೂದಲಿದೆ, ಹೇಗೆ ಇವರು ಈ ಕೂದಲನ್ನು ಮೇಂಟೈನ್ ಮಾಡ್ತಾರೆ ಅಂತ. ಇದು ಯಾಕೆ ಆ ರೀತಿ ಇರುತ್ತೆ ಅಂದರೆ, ಕೆಲವು ನಟರು ಅವರ ವಿಶೇಷ ಪಾತ್ರಕ್ಕೆ ತಕ್ಕಂತೆ ವಿಗ್ಗನ್ನು ಬೆಳೆಸ್ತಾರೆ. ಇನ್ನು ಕೆಲವೊಬ್ಬರು ಪ್ರತಿದಿನವೂ ಕೂಡ ವಿಗ್ಗನ್ನು ಬೆಳೆಸ್ತಾ ಹೋಗ್ತಾರೆ. ಯಾಕೆಂದರೆ ಈ ಕೂದಲು ಉದುರುವಿಕೆ ಅನ್ನೋದು ಕೇವಲ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರಿಗೆ ಮಾತ್ರ ಇರೋದಿಲ್ಲ. ಸೆಲೆಬ್ರಿಟೀಸ್ಗಳು ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ. ವಿಗ್ಗನ್ನು ಹಾಕೊಳ್ತಾರೆ ಸರಿ, ಆದರೆ ಈ ವಿಗ್ ಹಾಕೊಳ್ಳೋಕೆ ಎಷ್ಟು ಖರ್ಚಾಗುತ್ತೆ? ಕೂದಲು ಉದುರಿದ್ದವರು ಕೂಡ ಒರಿಜಿನಲ್ ಕೂದಲು ಥರ ಕಾಣಿಸೋಕೆ ಏನೆಲ್ಲ ಮಾಡ್ತಾರೆ? ಈ ವಿಗ್ಗನ್ನು ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಅದರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ವಿಗ್ ಅಂದರೆ ತಲೆಯ ಮೇಲೆ ಧರಿಸುವಂತಹ ಒಂದು ಕೂದಲಿನ ರೀತಿ ಇರುವಂತಹ ಒಂದು ಹೊದಿಕೆ. ಇದನ್ನು ಯಾರೆಲ್ಲ ಬಳಸ್ತಾರೆ ಅಂದರೆ, ಕೂದಲು ಉದುರಿರುವವರು, ಆರೋಗ್ಯ ಸಮಸ್ಯೆಯಿಂದ ಕೂದಲನ್ನು ಕಳೆದುಕೊಂಡು ಅಂಥವರು, ಮತ್ತು ಇನ್ನು ಕೆಲವರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಕೆ ಮತ್ತು ಸೆಲೆಬ್ರಿಟೀಸ್ಗಳು ಕೂಡ ವಿಗ್ಗನ್ನು ಬೆಳೆಸ್ತಾರೆ. ವಿಗ್ಗನ್ನು ಬೆಳೆಸ್ತಾರೆ ಸರಿ, ಆದರೆ ಹೇಗೆ ತಯಾರು ಮಾಡ್ತಾರೆ? ವಾತಾವರಣ ಬದಲಾದರೆ, ನೀರು ಬದಲಾದರೆ ಎಲ್ರಿಗೂ ಕೂದಲು ಉದುರೋದು ಕಾಮನ್. ಆದರೆ ಈ ಉದುರಿರೋ ಕೂದಲನ್ನು ತೆಗೆದುಕೊಂಡು ವಿಗ್ಗನ್ನು ತಯಾರು ಮಾಡ್ತಾರೆ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಹೇಗೆ ಅಂತ ಹೇಳೋದಾದರೆ, ಮೊದಲು ಉದುರಿರೋಂತಹ ಎಲ್ಲ ಕೂದಲುಗಳನ್ನು ಸಂಗ್ರಹ ಮಾಡಿಕೊಳ್ತಾರೆ. ವಿಗ್ ಮಾಡೋಕ್ಕೆ ಯಾವೆಲ್ಲ ಕೂದಲುಗಳು ಸರಿಯಾಗಿ ಇರುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ತಾರೆ. ಆಮೇಲೆ ಆ ಕೂದಲನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಆ ಕೂದಲನ್ನು ತಾಪಮಾನ ಬರುವಂಥ ಜಾಗದಲ್ಲಿ 1-2 ದಿನ ಇಡ್ತಾರೆ. ಆಮೇಲೆ ಆ ಕೂದಲುಗಳನ್ನು ಒಣಗಿದ ಮೇಲೆ ಅದರ ಉದ್ದ, ಬಣ್ಣ, ಗುಣಮಟ್ಟದ ಪ್ರಕಾರ ಅವೆಲ್ಲವನ್ನು ಕೂಡ ಬೇರ್ಪಡಿಸ್ತಾ ಹೋಗ್ತಾರೆ. ಬೇರ್ಪಡಿಸಿ ಆದಮೇಲೆ ವ್ಯಕ್ತಿಯ ತಲೆಯ ಗಾತ್ರ ಮತ್ತು ಆ ವ್ಯಕ್ತಿಯ ತಲೆಗೆ ಆ ಆಕಾರಕ್ಕೆ ಸರಿ ಹೊಂದುವಂತಹ ವಿಗ್ಗನ್ನು ತಯಾರಿಸಲಾಗುತ್ತೆ. ತಯಾರಿಸಿ ಆದಮೇಲೆ ಆ ಕೂದಲನ್ನು ಕೈಯಿಂದ ಅಥವಾ ಮಿಷಿನ್ಗಳ ಮೂಲಕ ಆ ಕೂದಲನ್ನು ಒಂದೊಂದೇ ಎಳೆಯಾಗಿ ವಿಗ್ ರೀತಿಯಲ್ಲಿ ತಯಾರಿಸಲಾಗುತ್ತೆ. ಕೂದಲು ಅಳವಡಿಸಿದ ಮೇಲೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಮಗೆ ಬೇಕಾದ ರೀತಿಯಲ್ಲಿ ಆ ಒಂದು ಸ್ಟೈಲ್ನಲ್ಲಿ ವಿಗ್ಗನ್ನು ತಯಾರಿಸಲಾಗುತ್ತೆ. ಎಲ್ಲ ಸರಿ ಆದಮೇಲೆ ನಮ್ಮ ತಲೆಗೆ ಸರಿಯಾಗಿ ಹೊಂದಿಕೊಂಡಿದೆಯಾ ಮತ್ತು ಅದನ್ನು ಆರಾಮಾಗಿ ನಮ್ಮ ನಾರ್ಮಲ್ ನ್ಯಾಚುರಲ್ ಕೂದಲು ಥರನೇ ನಾವು ಅದನ್ನು ಹಾಕೊಳ್ಬೋದಾ ಅನ್ನೋದು ಕೂಡ ಅವರು ಚೆಕ್ ಮಾಡಿ ವಿಗ್ಗನ್ನು ಸೆಟ್ ಮಾಡಿ ಹಾಕಿ ಕೊಡ್ತಾರೆ. ಇದನ್ನು ಸರಿಯಾಗಿ ಕೇರ್ ಮಾಡೋದ್ರಿಂದ ಬಹಳ ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ. ಈ ವಿಗ್ ಮಾಡೋದಕ್ಕೆ ಸುಮಾರು ಎಷ್ಟು ಖರ್ಚಾಗುತ್ತೆ ಅನ್ನೋದಾದರೆ, ನಾರ್ಮಲ್ ಹ್ಯೂಮನ್ ಕೇರ್ ವಿಗ್ ಬೇಕು ಅಂತ ಹೇಳಿದ್ರೆ ಸುಮಾರು 20,000-25,000 ಸಾವಿರ ತನಕ ಖರ್ಚಾಗುತ್ತೆ. ಇನ್ನು ಗುಣಮಟ್ಟದ ವಿಗ್ ಬೇಕು, ಹೆಚ್ಚು ಕಾಲ ಬಾಳಿಕೆ ಬರಬೇಕು ಅಂತ ಹೇಳೋದಾದರೆ ಸುಮಾರು 1-5 ಲಕ್ಷದವರೆಗೆ ಖರ್ಚಾಗುತ್ತೆ. ಈಗ ಸ್ಟಾರ್ ನಟರೆಲ್ಲ ತಮ್ಮ ಪಾತ್ರಕ್ಕೆ ಸರಿ ಹೊಂದೋ ಥರ ವಿಗ್ಗನ್ನು ಧರಿಸಲೇಬೇಕು. ಅದರಿಂದ ಆ ವಿಗ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಅವರನ್ನು ನೋಡೋರಿಗೆ ಅದು ವಿಗ್ ಅನಿಸಬಾರ್ದು, ಅದು ನ್ಯಾಚುರಲ್ ಹೇರ್ ಅನ್ನೋ ಥರ ಕಾಣಿಸ್ಬೇಕು. ಅಂದರೆ ಅವರು ಗುಣಮಟ್ಟವಾಗಿರುವಂತಹ ವಿಗ್ಗನ್ನು ಧರಿಸಲೇಬೇಕು. ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಸುಮಾರು 5-20 ಲಕ್ಷದವರೆಗೆ ಖರ್ಚಾಗುತ್ತೆ. ಈಗ ಸ್ಟಾರ್ಗಳು ನ್ಯಾಚುರಲ್ ಆಗಿರೋ ಥರ ವಿಗ್ಗನ್ನು ಧರಿಸ್ತಾರೆ ಅಂದರೆ ಆ ವಿಗ್ ತುಂಬ ದುಬಾರಿಯಾಗೇ ಇರುತ್ತೆ. ಈಗ ಉದಾಹರಣೆಗೆ ನೋಡೋದಾದರೆ ಸಲ್ಮಾನ್ ಖಾನ್ ಮತ್ತು ರಜನಿಕಾಂತ್ ಅವರಿಗೂ ಕೂಡ ತಲೆಯ ಮುಂಭಾಗದಲ್ಲಿ ಸ್ವಲ್ಪ ಕೂದಲು ಉದುರಿರೋದು ನಾವೆಲ್ಲರೂ ಗಮನಿಸೇ ಇರ್ತೀವಿ. ಆದರೆ ಸಿನಿಮಾದಲ್ಲಿ ಹೇಗೆ ಎಷ್ಟು ಸುಂದರವಾಗಿರುತ್ತೆ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಯಾರಿಗೂ ಗೊತ್ತಾಗಲ್ಲ ಅದು ಅವ್ರು ಧರಿಸಿರುವಂತಹ ವಿಗ್ ಅಂತ. ಇನ್ನು ಅನೇಕ ನಟರನ್ನು ನೋಡೋದಾದರೆ ರವಿಚಂದ್ರನ್, ರಮೇಶ್ ಅರವಿಂದ್, ಶರಣ್, ದರ್ಶನ್, ಜಗ್ಗೇಶ್, ಸಾಧು ಕೋಕಿಲ್, ಅಮೀರ್ ಖಾನ್, ಅನುಪಮ್ ಖೇರ್, ಇನ್ನು ಹಲವಾರು ನಟರನ್ನು ನಾವು ನೋಡಬಹುದು. ಆದರೆ ಇವರು ಯಾರು ಕೂಡ ವಿಗ್ ಧರಿಸಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ನಂಬೋಕೆ ಆಗೋದಿಲ್ಲ. ಹೀಗಾಗಿ ವಿಗ್ ಎನ್ನುವುದು ಕೇವಲ ಸೌಂದರ್ಯ ಹೆಚ್ಚಿಸುವ ಸಾಧನವಷ್ಟೇ ಅಲ್ಲ, ಆತ್ಮವಿಶ್ವಾಸ ಹೆಚ್ಚಿಸುವ ಒಂದು ಪ್ರಮುಖ ಆಯ್ಕೆ ಆಗಿರುತ್ತೆ. ವೈದ್ಯಕೀಯ ಕಾರಣಗಳಿಂದ ಕೂಡ ಕೂದಲನ್ನು ಕಳೆದುಕೊಂಡಿರ್ತಾರೆ. ಸಿನಿಮಾ ಕಲಾವಿದರಿಗೆ, ಇನ್ನು ಅನೇಕ ಜನರು ಕೂಡ ವಿಗ್ಗನ್ನು ಬಳಸ್ತಾರೆ.
ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.